ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ಇಲ್ಲ ಮಿಥುನ ಲಗ್ನದವರು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಬೋದಾ? ಇಲ್ಲ ರಿಯಲ್ ಎಸ್ಟೇಟ್ ಆಫೀಸಲ್ಲಿ ಜಾಬ್ ಮಾಡ್ಬೇಕಾ ಬೇಡವಾ ಅಂತ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ರಿಯಲ್ ಎಸ್ಟೇಟ್ ಮಾಡ್ಬೋದಾ ಅಂದ್ರೆ ಖಂಡಿತ ಮಾಡ್ಬೋದು. ಯಾಕಂದ್ರೆ ರಿಯಲ್ ಎಸ್ಟೇಟ್ ಕಾರಕ ಬಂದು ಮಂಗಲ ಗ್ರಹ ಆಗಿರುತ್ತೆ, ಮತ್ತೆ ಶನಿ ಗ್ರಹ ಆಗಿರುತ್ತೆ. ಮತ್ತೆ ನಿಮ್ಮ ರಾಶಿಗೆ ರಿಯಲ್ ಎಸ್ಟೇಟ್ ಮಾಡ್ಬೇಕಂದ್ರೆ 4ನೇ ಮನೆ 7ನೇ ಮನೆ ಸಂಬಂಧಪಟ್ಟಿರೋ ದಶಾಭುಕ್ತಿ ನಡೀತಾ ಇರಬೇಕು. ಸೊ ಕಾಮನ್ ಆಗಿ ಜ್ಯೋತಿಷ್ಯರು ಏನ್ ಹೇಳ್ತಾರೆ, ನಿಮ್ಮ ಲಗ್ನದಿಂದ 4ನೇ ಮನೆಯಲ್ಲಿ ಮಂಗಲ ಶುಕ್ರ ಶನಿ ಯಾವುದೋ ಒಂದು ಗ್ರಹ ಇದ್ದೆ ನೀವು ರಿಯಲ್ ಎಸ್ಟೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಆ ರೀತಿ ವರ್ಕ್ ಆಗೋದಿಲ್ಲ. ಯಾಕಂದ್ರೆ ಲಗ್ನದಿಂದ 4ನೇ ಮನೆಯಲ್ಲಿ ಯಾವ ಗ್ರಹ ಕುತ್ಕೊಂಡ್ರು ಸರಿ, ಆ ಗ್ರಹ ಬಂದು ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದೆಯೋ ಆವಾಗ್ಲೇ ನಿಮ್ಗೆ ರಿಸಲ್ಟ್ ಅಂತ ತಂದ್ಕೊಡುತ್ತೆ. ಸೊ ಇದು ಯಾವ ರೀತಿ ತಿಳ್ಕೊಬೇಕಂದ್ರೆ ಕೆಪಿ ಜ್ಯೋತಿಷದ ಮುಖಾಂತರ ತಿಳ್ಕೊಬಹುದು. ಯಾಕಂದ್ರೆ ನಾನು ಬಂದು ಕೆಪಿ ಜ್ಯೋತಿಷ್ಯ ಹೇಳ್ತೀನಿ. ಕೆಪಿ ಜ್ಯೋತಿಷ್ಯ ಪ್ರಕಾರ ನಿಮಗೆ ಲಗ್ನದಿಂದ 4ನೇ ಮನೇಲಿ ಯಾವ ಗ್ರಹ ಕುತ್ಕೊಂಡಿದೆಯೋ ಆ ಗ್ರಹ ಬಂದು ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದೆಯೋ ಅದ್ರ ಬೇಸ್ ಮಾಡಿ ನಿಮಗೆ ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ ಫೀಲ್ಡು, ಹೋಟೆಲು, ಕೆಫೆ ಇವೆಲ್ಲ ಮಾಡ್ಬೋದಾ ಬೇಡವಾ ಅಂತ ಡಿಸೈಡ್ ಮಾಡುತ್ತೆ. ಫಸ್ಟ್ ಆಫ್ ಆಲ್ ಮಿಥುನ ರಾಶಿಯವ್ರು ಮಾಡ್ಬೋದು ಅಂದ್ರೆ ಖಂಡಿತ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಿಮಗೆ ಯೋಗ ಇದೆಯೋ ಇಲ್ವಾ ಅಂತ ಯಾವ ರೀತಿ ತಿಳ್ಕೊಬೇಕಂದ್ರೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡ್ತಿರೋ ವಿಡಿಯೋ ಲಾಸ್ಟ್ ತನಕ ನೋಡಿ. ನನ್ನ ಹೆಸರು ಜ್ಞಾನಪ್ರಕಾಶ್ ಅಂತ. ನಾನು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9:30ಯಿಂದ ರಾತ್ರಿ 8:30ವರೆಗೂ ಭವಿಷ್ಯ, ಜ್ಯೋತಿಷ್ಯ, ಜಾತಕ ಹೇಳ್ತಾ ಹೋಗ್ತೀನಿ. ಇವಾಗ ರಿಯಲ್ ಎಸ್ಟೇಟ್ ಮಾಡ್ಬೇಕಂದ್ರೆ ನಿಮಗೆ 4ನೇ ಮನೆ ದಶಾಭುಕ್ತಿ ಇರ್ಬೇಕು. ಅದ್ ಯಾವ ರೀತಿ ತಿಳ್ಕೊಬೇಕಂದ್ರೆ ನೀವು ನನಗೆ ಕಾಲ್ ಮಾಡದೆ ನಿಮ್ಮ ಭವಿಷ್ಯ ಚೆಕ್ ಮಾಡಿ. ನಾವೇನ್ ಹೇಳ್ತೀವಿ ಅಂದ್ರೆ ಕೆಪಿ ಜ್ಯೋತಿಷ್ಯದಲ್ಲಿ ಕಸ್ಪಲ್ ಲಿಂಕ್ ಅಂತ ಇರುತ್ತೆ. ಸೊ 7ನೇ ಮನೆ 4ನೇ ಮನೆಗೆ ಏನಾದ್ರು ಕಸ್ಪಲ್ ಲಿಂಕ್ 4ನೇ ಮನೆ ಬಂದಿದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ರಿಯಲ್ ಎಸ್ಟೇಟ್ ಅಲ್ಲಿ ಯೋಗ ಅನ್ನೋದು ಇರುತ್ತೆ. ಫಸ್ಟ್ ನಿಮ್ಗೆ ಯೋಗ ಇರಬೇಕು. ಭೂಮಿದಲ್ಲಿ ಕೆಲಸ ಮಾಡೋದ್ರಿಗೆ, ರಿಯಲ್ ಎಸ್ಟೇಟ್ ಮಾಡೋದ್ರಿಗೆ, ಅಗ್ರಿಕಲ್ಚರ್ ಮಾಡೋದ್ರಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಯೋಗ ಇರಬೇಕು. 4ನೇ ಮನೆ ಇದೆ, ಫಸ್ಟ್ ಯೋಗ ಇರುತ್ತೆ. ಸರಿ, ಓಕೆ, ನಿಮ್ಗೆ ಯೋಗ ಇದೆ ಅಂತ ಇಟ್ಕೊಳ್ಳೋಣ. ಯೋಗ ಇದ್ರೆ ಬಿಸ್ನೆಸ್ ನಡ್ಬಿಡುತ್ತಾ? ಇಲ್ಲ. ಬಿಸ್ನೆಸ್ ಮಾಡ್ಬೇಕಂದ್ರೆ 7ನೇ ಮನೆ ದಶಾಭುಕ್ತಿ ಕಸ್ಪಲ್ ಲಿಂಕ್ ಬರ್ಬೇಕು. ಯಾಕಂದ್ರೆ 4ನೇ ಮನೆ ಬಂದು ಯೋಗ ಇದೆ ಅಂತ ಅರ್ಥ. 7ನೇ ಮನೆ ಬಂದು ನಿಮಗೆ ಬಿಸ್ನೆಸ್ ಮಾಡದೆ ಸಕ್ಸಸ್ ಆಗುತ್ತಾ ಇಲ್ಲ ಅಂತ ಡಿಸ್ಕಷನ್ ಆಗುತ್ತೆ. 7ನೇ ಮನೆ ಇದ್ದೇನೆ ನೀವು ರಿಯಲ್ ಎಸ್ಟೇಟ್ ಲೇಔಟ್ ಮಾಡಿದವಾಗ ಇಲ್ಲ ಪ್ಲಾಟ್ ಮಾಡಿದವಾಗ, ಸೊ ನಿಮ್ಮ ಸಪೋಸ್ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರ, ಅದು ನೋಡ್ಬಿಟ್ಟು ಜನ ಬಂದು ನಿಮ್ಗೆ ಕಾಲ್ ಮಾಡಿ ಸೈಟ್ಗೆ ಬಂದು ಸೈಟ್ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. 7ನೇ ಮನೆ ಇದ್ರೆ ನಿಮಗೆ ವ್ಯಾಪಾರ, ಬಿಸ್ನೆಸ್, ಡೆವಲಪ್ಮೆಂಟ್, ಗ್ರೋತ್ ಆಗುತ್ತೆ. ಸರಿ, ಓಕೆ. 7ನೇ ಮನೆ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಲ್ಯಾಂಡ್ ಇದೆ, ಲ್ಯಾಂಡ್ ಸೇಲ್ ಆಗ್ಬೇಕಲ್ಲ. ಲ್ಯಾಂಡ್ ಸೇಲ್ ಆಗ್ಬೇಕಂದ್ರೆ 3ನೇ ಮನೆ ಕಸ್ಪಲ್ ಲಿಂಕ್ ಬರ್ಬೇಕು. 3ನೇ ಮನೆ ಇದ್ದೆ ಸೊ ಕಸ್ಟಮರ್ ಬರ್ತಾರೆ, ನೀವು ಕುತ್ಕೊಂಡು ಸೈಟ್ ವಿಸಿಟ್ ಆಗ ಇಷ್ಟು ಪ್ರೈಸು, ಇಷ್ಟು ಏನೇನು ಫ್ಯೂಚರ್ ಬರುತ್ತಂತ ಎಕ್ಸ್ಪ್ಲೇನ್ ಮಾಡಿದವಾಗ ಅದು ಸೈಟು ಸೇಲ್ ಆಗುತ್ತೆ. 3ನೇ ಮನೆ ಬಂದು ಸೇಲ್ ತೋರಿಸುತ್ತೆ. ಸರಿ, ಓಕೆ. ಸೇಲ್ ಆಗ್ಬಿಟ್ಟು ನೆಕ್ಸ್ಟ್ ಏನ್ ಬೇಕಾಗುತ್ತೆ? ಹಣಕಾಸು ಬೇಕಾಗುತ್ತೆ. ಹಣಕಾಸು ಬೇಕಾಗುತ್ತೆ ಅಂದ್ರೆ 2ನೇ ಮನೆ ಇರಬೇಕು. 2ನೇ ಮನೆ ಇದ್ದೆ ಹಣಕಾಸು ಚೆನ್ನಾಗಿ ಬರುತ್ತೆ. ಸೊ ನೀವು ರಿಯಲ್ ಎಸ್ಟೇಟ್ ಮಾಡಿದ್ರೆ ಚೆನ್ನಾಗಿ ಗ್ರೌತ್ ಆಗುತ್ತೆ. ನೆಕ್ಸ್ಟ್ ಏನ್ ಬೇಕಾಗುತ್ತೆ? ಲಾಭ ಇರಬೇಕು. ಸಪೋಸ್ ನೀವು ನೀವೇ ಸ್ವಂತವಾಗಿ ಓನ್ ಬಿಸ್ನೆಸ್ ಮಾಡಿದ್ರೂ ಸರಿ, ರಿಯಲ್ ಎಸ್ಟೇಟ್ ಇಲ್ಲ ನಾನೊಂದು ಆಫೀಸ್ ಅಲ್ಲಿ ಒಂದು ಮ್ಯಾನೇಜರೋ ಇಲ್ಲ BDM, ಬ್ರಾಂಚ್ ಮ್ಯಾನೇಜರೋ, ಏರಿಯಾ ಮ್ಯಾನೇಜರೋ, ಡೈರೆಕ್ಟರ್ ಆಗಿ ಚೇರ್ಮನ್ ಆಗಿ ಕೆಲಸ ಮಾಡ್ತಿದ್ದೀರಂದ್ರೆ ನಿಮಗಂತ ಸಮ್ ಇನ್ಸೆಂಟಿವ್ ಇರುತ್ತೆ, ಕಮಿಷನ್ ಇರುತ್ತೆ. ಸೊ ಅದ್ರ ನೋಡ್ಬೇಕಂದ್ರೆ ನಿಮಗೆ 11ನೇ ಮನೆ ಬರಬೇಕು. 11ನೇ ಮನೆ ಕಸ್ಪಲ್ ಲಿಂಕ್ ಬಂದಾಗ ನಿಮಗೆ ಇನ್ಸೆಂಟಿವ್ ತುಂಬಾ ಚೆನ್ನಾಗಿ ಸಿಗುತ್ತೆ. 11ನೇ ಮನೆ ಇರೋವಾಗ ತುಂಬಾ ಜನ ರಿಯಲ್ ಎಸ್ಟೇಟ್ ಆಫೀಸ್ ಅಲ್ಲಿ ಆವಾಗ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಔಟ್ಸೈಡ್ ಫಂಕ್ಷನ್, ಪಾರ್ಟಿ, ಕ್ಲಬ್ ಇವೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ರಿಯಲ್ ಎಸ್ಟೇಟ್ ಅಲ್ಲಿ 4ನೇ ಮನೆ ಇದ್ದೆ ಯೋಗ ಇರುತ್ತೆ. 7ನೇ ಮನೆ ಬಂದೆ ಬಿಸ್ನೆಸ್ ಆಗುತ್ತೆ, ಕಸ್ಟಮರ್ ಬರ್ತಾ ಇರ್ತಾರೆ. 3ನೇ ಮನೆ ಇದ್ದೆ ಸೇಲ್ ಆಗುತ್ತೆ. 2ನೇ ಮನೆ ಇದ್ದೆ ದುಡ್ಡು ಬರುತ್ತೆ, ಲಾಭ ಬರುತ್ತೆ, ದುಡ್ಡು ಬರುತ್ತೆ. ಸೇಲ್ ಆಗದೆ ನಿಮ್ಗೆ ದುಡ್ಡು ಬರುತ್ತೆ 2ನೇ ಮನೆ. 11ನೇ ಮನೆ ಇದ್ದೆ ಸೊ ಅದು ಬಂದು ಇನ್ಸೆಂಟಿವ್ ಜಾಸ್ತಿ ಬರುತ್ತೆ. ನೀವು ಹಾಕಿರೋ ಬಂಡವಾಳಕ್ಕ ಒಂದು 10 ಕೋಟಿ 20 ಕೋಟಿ ಹಾಕಿದಿರಂದ್ರೆ ಅದು 100 ಕೋಟಿ ಬರ್ಬೇಕಂದ್ರೆ ನಿಮಗೆ 11ನೇ ಮನೆ ಕಸ್ಪಲ್ ಲಿಂಕ್ ಬಂದಿರ್ಬೇಕು. ಆವಾಗ ನಿಮ್ಗೆ ಸೈಟ್ಗೆ
ಬೇರೆ ಸ್ಟೇಟ್ ಇಂದ ಫಾರಿನ್ ಕಡೆಯಿಂದ ಕ್ಲೈಂಟ್ಸ್ ಬರ್ತಾ ಇರ್ತಾರೆ. ಯಾಕಂದ್ರೆ 12ನೇ ಮನೆ ಅಂತ ಇರುತ್ತೆ. 12ನೇ ಮನೆಗಿರುವಾಗ ಬೇರೆ ಸ್ಟೇಟು ಬೇರೆ ಕಂಟ್ರಿಯಿಂದ ಬಂದು ಸೈಟ್ ತಕೊಂತಾರೆ. ಮತ್ತೆ ಸಡನ್ ಆಗಿ ಒಂದೊಂದಕ್ಕಿಂತ ಫುಲ್ ಬಿಸ್ನೆಸ್ ಡೌನ್ ಆಗ್ಬಿಡುತ್ತೆ. ಅದು 8ನೇ ಮನೆ. 8ನೇ ಮನೆ ಇರುವಾಗ ಸಡನ್ ಆಗಿ ಡೌನ್ ಆಗುತ್ತೆ. ಒಂದೊಂದ್ಸರಿ 8ನೇ ಮನೆಗೆ ಬಂದ್ಬಿಟ್ಟು ಸಡನ್ ಆಗಿ ಒಂದೇ ದಿವಸಕ್ಕೆ ಒಂದು 100 ಸೈಟ್ ಬುಕ್ ಆಗಿ ಸೇಲ್ ಆಗ್ಬಿಡುತ್ತೆ. ನೀವು ನೋಡಿರ್ಬೋದು. ಅವಾಗ ಸಡನ್ ಆಗಿ ಒಂದೇ ದಿವಸದಲ್ಲಿ 100 ಸೈಟ್ 200 ಸೈಟ್ ಬುಕ್ ಆಗಿ ಸೇಲ್ ಆಗ್ಬಿಡುತ್ತೆ. ಅದು 8ನೇ ಮನೆ. 8ನೇ ಮನೆ ಬಂದು ಒಂದೇ ಸರಿ 100 ಬುಕ್ ಸೈಟು ಸೇಲ್ ಆಗ್ಬಿಡುತ್ತೆ. ಒಂದೇ ಸರಿ ಏನು ಇಲ್ದಿರ ಎಲ್ಲ ಲಾಸ್ ಆಗಿ ಝೀರೋ ಮಾಡ್ಬಿಡುತ್ತೆ. 8ನೇ ಮನೆ ಬಂದು ತುಂಬಾ ಪವರ್ಫುಲ್. ಆದ್ರೆ ಒಂದು ಹೀರೋ ಆಗ್ಬಿಡ್ತಾರೆ, ಇಲ್ಲಾಂದ್ರೆ ಝೀರೋ ಆಗ್ಬಿಡ್ತಾರೆ ಅದು ಲೈಫ್ ಅಲ್ಲಿ. ಮತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಬಂದು ನೀವು ಮಾರ್ಕೆಟಿಂಗ್ ಮಾಡಬೇಕು. ನಿಮ್ದಂತ ಲೇಔಟ್ ಇದ್ರೂ ಸರಿ, ಇಲ್ಲ ನೀವು ಒಂದು ಮ್ಯಾನೇಜರ್ ವರ್ಕ್ ಮಾಡ್ಕೊಂಡು ನೀವು ಫೀಲ್ಡ್ ವರ್ಕ್ ಮಾಡ್ಬೋದು, ಇಲ್ಲ ಸ್ಮಾರ್ಟ್ ವರ್ಕ್ ಮಾಡ್ಬೋದು, ಮತ್ತೆ ಲೀಡ್ಸ್ ತಕೊಂಡ್ಬರ್ಬೋದು, ಲೀಡ್ ಜನರೇಷನ್ ಮಾಡ್ಬೋದು. ಮತ್ತೆ ನಿಮ್ದೇ ಲೇಔಟ್ ಆಗದೆ 5ನೇ ಮನೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ 5ನೇ ಮನೆ ಅಂದ್ರೆ ಸೋಷಿಯಲ್ ಮೀಡಿಯಾ. 5ನೇ ಮನೆ 3ನೇ ಮನೆ ಸೋಷಿಯಲ್ ಮೀಡಿಯಾ. 5ನೇ ಮನೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಸೊ ನೀವು ಪೋಸ್ಟರು, ಪಾಂಪ್ಲೆಟು, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಸೊ ನಿಮ್ಮ ಲೇಔಟ್ ಬಗ್ಗೆ, ನಿಮ್ಮ ಮನೆ ಬಗ್ಗೆ, ನಿಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ ಏನೇನ್ ಬರುತ್ತೆ ಅಂತ ಫೀಚರ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಆ ವಿಡಿಯೋ ಶೂಟ್ ಮಾಡಿ ಅಡ್ವರ್ಟೈಸ್ ಮಾಡೋದಕ್ಕೆ, ಮತ್ತೆ ಈ ಸೆಲೆಬ್ರಿಟಿ ಫೋಟೋ ಇರುತ್ತಲ್ವಾ, ಹೀರೋ ಹೀರೋಯಿನ್ ದೊಡ್ಡ ದೊಡ್ಡ ಪೋಸ್ಟರ್, ವಾಲ್ ಪೋಸ್ಟ್ ಬರ್ದಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರ್ತಾರಲ್ವಾ, ಅದೆಲ್ಲ ಮಾಡ್ಬೇಕಂದ್ರೆ 5ನೇ ಮನೆ ಇರ್ಬೇಕು. ಇವೆಲ್ಲ ಇದ್ರನೆ ರಿಯಲ್ ಎಸ್ಟೇಟ್ ನೀವು ಸಕ್ಸಸ್ ಆಗುತ್ತೆ. ಅದು ನಿಮ್ಮ ಮಿಥುನ ರಾಶಿಗೆ ಬಂದು 4ನೇ ಮನೆ ಸೇಮ್ ಕನ್ಯಾ ರಾಶಿ ಬರುತ್ತೆ. ನೀವೇನ್ ಥಿಂಕ್ ಮಾಡ್ತಿರೋ, ನೀವು ರಿಯಲ್ ಎಸ್ಟೇಟ್ ಹೋಗ್ಬಿಟ್ಟೆ ಸೇಮ್ ಬುಧ ಗ್ರಹ ಚೆನ್ನಾಗಿರೋದ್ರಿಂದ ನಿಮ್ಮ ಮಾತು ತುಂಬಾ ಚೆನ್ನಾಗಿರುತ್ತೆ. ಕಮ್ಯುನಿಕೇಶನ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಮಾತಾಡೋ ಮಾತು, ನಿಮ್ಮ ಕಮ್ಯುನಿಕೇಶನ್ ಇಂದ ಬೇಗ ಜನ ಅಟ್ರಾಕ್ಟ್ ಆಗ್ತಾರೆ, ಬೇಗ ಸೇಲ್ ಆಗುತ್ತೆ. ಇವಾಗ ಪ್ರೆಸೆಂಟ್ ಗೋಚರ ಪ್ರಕಾರ ನೋಡ್ಕೊಂಡೆ ನಿಮಗೆ 3ನೇ ಮನೇಲಿ ಕೇತು ಇದೆ. 3ನೇ ಮನೇಲಿ ಕೇತು ಇರೋವಾಗ ನೀವು ಆವಾಗ ಹೇಳ್ದೆ 3ನೇ ಮನೆ ಇದ್ದೆ ಯಾವ್ದನ್ನ ಗ್ರಹ ಇರೋವಾಗ ಸೇಲ್ ಆಗ್ಬೇಕಂದ್ರೆ, ಮನೆ ಸೇಲ್ ಆಗ್ಬೇಕು, ಸೈಟ್ ಸೇಲ್ ಆಗ್ಬೇಕು, ರಿಯಲ್ ಎಸ್ಟೇಟ್ ಗ್ರೋತ್ ಆಗ್ಬೇಕಂದ್ರೆ ಕಂಪಲ್ಸರಿ 3ನೇ ಮನೆ ಇರಬೇಕು. ಇವಾಗ ನಿಮ್ಮ ಗೋಚರ ಫಲಕ್ಕ 3ನೇ ಮನೆಯಲ್ಲಿ ಕೇತು ಇದ್ದಾರೆ. ಕೇತು ಸೇಲ್ ಆಗುತ್ತೆ, ಬಟ್ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ. ಈ ಡಾಕ್ಯುಮೆಂಟೇಶನ್ ವರ್ಕ್ ಅಲ್ಲಿ ಸ್ವಲ್ಪ ಈ ಲಿಟಿಗೇಷನ್ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಅದ್ರಿಗಿಂತ ಇಂಪಾರ್ಟೆಂಟು, ಇವಾಗ ಪ್ರಸ್ತುತ ಗೋಚರ ಪ್ರಕಾರ 8ನೇ ಮನೇಲಿ ಗ್ರಹಗಳು ಕುತ್ಕೊಂಡಿದೆ. 8ನೇ ಮನೇಲಿ 4 ಗ್ರಹ ಇದೆ. 4 ಗ್ರಹದಿಂದ ಸಡನ್ ಆಗಿ ನಿಮ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ಒಂದೇ ದಿವಸಕ್ಕ 5 ಫ್ಲಾಟ್ 10 ಫ್ಲಾಟ್ ಸೇಲ್ ಆಗಿ ಸಡನ್ ಆಗಿ ದುಡ್ಡು ಬರುತ್ತೆ. ಸ್ವಲ್ಪ ಜನಕ್ಕೆ ರಿಯಲ್ ಎಸ್ಟೇಟ್ ಸಡನ್ ಆಗಿ ಡೌನ್ ಆಗ್ಬಿಡುತ್ತೆ, ಝೀರೋ ಆಗ್ಬಿಡುತ್ತೆ. ಅದು ನಿಮ್ಮ ಜಾತಕ, ನಿಮ್ಮ ಹಣೆ ಬರ. ಮೇನ್ ಆಗಿ ಕಾನ್ಸೆಪ್ಟ್ ನಾವು ನೋಡೋದು ಬಂದು ದಶಾಭುಕ್ತಿ. ಫಸ್ಟ್ ನಿಮ್ಮ ದಶಾಭುಕ್ತಿ ಚೆನ್ನಾಗಿರ್ಬೇಕು. ಸೆಕೆಂಡು ಕಸ್ಪಲ್ ಲಿಂಕ್ ಅಂತ ಇರುತ್ತೆ. ನಾವು KP ಜ್ಯೋತಿಷದಲ್ಲಿ ಸೊ ನಾವು ಏನು ಓದಿ ತಳ್ಕೊಂಡಿದಾರೋ, ಏನು ಕಲ್ತಿದ್ದೀವೋ ಅದು ನಿಮಗೆ ತಳಿಸ್ತಾ ಹೋಗ್ತೀವಿ. 7ನೇ ಮನೆ ಕಸ್ಪಲ್ ಲಿಂಕು, 4ನೇ ಮನೆ ಕಸ್ಪಲ್ ಲಿಂಕು. ರಿಯಲ್ ಎಸ್ಟೇಟ್ ಯೋಗ ಇದೆಯಾ, ಸೇಲ್ ಆಗುತ್ತಾ, ವ್ಯಾಪಾರ ಕ್ಲಿಕ್ ಆಗುತ್ತಾ, ದುಡ್ಡು ಬರುತ್ತಾ, ಬರಲ್ವಾ, ಯಾರಿಂದ ಬರುತ್ತೆ, ಮತ್ತೆ ಮಾಡಂಗಿದೆ ನಿಮ್ಮ ಹೆಸರು ಮಾಡ್ಬೇಕಾ, ಎಂಟಿ ಹೆಸರು ಮಾಡ್ಬೇಕಾ, ಪಾರ್ಟ್ನರ್ಶಿಪ್ ಆಗಿ ಮಾಡ್ಬೇಕಾ, ಒಬ್ರೇ ಓನ್ ಆಗಿ ಆರ್ಮಿ ಮ್ಯಾನ್ ತರ ಮಾಡ್ಬೇಕಾ ಅಂತ ತುಂಬಾ ಇದೆಲ್ಲ ಇರುತ್ತೆ. ಸೊ ಇವೆಲ್ಲ ಡೀಟೇಲ್ ತಿಳ್ಕೊಬೇಕಂದ್ರೆ ಕಂಪಲ್ಸರಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಸೊ ಭವಿಷ್ಯ ಜಾತಕ ತಿಳ್ಕೊಳಕ ಇಷ್ಟೊಂದು ಫೀಸ್ ಇರುತ್ತೆ. ಸೊ ನನಗೆ ನಿಮ್ಮ ಹೆಸರು, ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತ್, ನೀವು ಹುಟ್ಟಿರೋ ಟೈಮು, ನೀವು ಹುಟ್ಟಿರೋ ಪ್ಲೇಸ್ ಯಾವ ಜಿಲ್ಲೆ ಅಂತ ಕಳ್ಸಿಕೊಟ್ಟೆ ಚೆಕ್ ಮಾಡ್ಬಿಟ್ಟು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಅದ್ರಿಗೆ ಫೀಸ್ ಇರುತ್ತೆ. ಸಪೋಸ್ ನಮ್ಮ ಹತ್ರ ಏನು ಡೇಟ್ ಆಫ್ ಬರ್ತ್ ಟೈಮ್ ಏನು ಗೊತ್ತಿಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ ಬಂದು ನಿಮಗೆ ನೀವು ಕೇಳಿರೋ ಪ್ರಶ್ನಕ್ಕ ನಿಮಗೆ ರಿಯಲ್ ಎಸ್ಟೇಟು ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮಾಡ್ಬೋದೋ ಬೇಡವಾ ಅಂತ ತಿಳಿಸ್ತೀನಿ. ಅದ್ರ ಜೊತೆಗೆ ಬಂದು ಒಂದು ಯಂತ್ರ ತಾಯಿತ ಕೊಡ್ತೀನಿ. ಆ ಯಂತ್ರ ತಾಯಿತ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ರಿಯಲ್ ಎಸ್ಟೇಟ್ ಅಲ್ಲಿ ಚೆನ್ನಾಗಿ ಸೇಲ್ ಆಗೋದ್ರಿಗೆ, ಮತ್ತೆ ಸಕ್ಸಸ್ ಆಗೋದಕ್ಕೆ, ಬಿಸ್ನೆಸ್ ಗ್ರೋತ್ ಆಗೋದಕ್ಕೆ, ಕಸ್ಟಮರ್ ಜಾಸ್ತಿ ಬರೋದ್ರಿಗೆ, ಹಣಕಾಸು ಏನ್ ಮಾಡೋದಕ್ಕೆ ತಾಯಿತ ಕೊಡ್ತೀನಿ. ಆ ತಾಯಿತ ಬಂದು 1400 ರೂಪಾಯಿ ಆಗುತ್ತೆ. ಸೊ ನಿಮ್ಗೆ ಬೇಕಂದ್ರೆ ಅದು ತಾಯಿತ ನೀವು ಆರ್ಡರ್ ಮಾಡ್ಕೊಬಹುದು. ನಿಮ್ಮ ಅಡ್ರೆಸ್ ಕೊಟ್ಟೆ, ಕೊರಿಯರ್ ಅಡ್ರೆಸ್ಸು, ನಾನು ಯಂತ್ರ ತಾಯಿತು ಮಾಡಿ ನಿಮ್ಮ ಮನೆಗೆ ಕೊರಿಯರ್ ಕಳ್ಸಿಕೊಡ್ತೀನಿ ಸ್ಪೀಡ್ ಪೋಸ್ಟ್ ಮುಖಾಂತರ. ಸೊ ಇಷ್ಟೆಲ್ಲ ಡೀಟೇಲ್ ಕಾನ್ಸೆಪ್ಟ್ ಇದೆ.
ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.